ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ರಕ್ತ ದೋಕುಳಿ ಮಾಡಿದಂತಹ ಶುಕ್ರವಾರದಲ್ಲಿ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ಸುಮಾರು ಕಡೆ ಸುಮಾರು ಭಯದ ವಾತಾವರಣ ಬರ್ತಾ ಇದೆ ಇವಾಗ. ಏಕೆಂದರೆ ಆ ಥರ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಭಾರತದ 7 ಏನು ಐ ಟಿ ಕಂಪ್ನಿಗಳಿದೆ, ನೀವು ನೋಡ್ತಾ ಇದ್ದೀರಿ ಇಂಡೆಕ್ಸಲ್ಲಿ ಇಲ್ಲಿ 6 ಇದೆ, ಆ ಕಡೆ ಮೈಂಟೆ ಒಂದು ಅಂದರೆ 7 ಐ ಟಿ ಕಂಪ್ನಿಗಳೇನಿದೆ, ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಐ ಟಿ ಕಂಪ್ನಿಗಳು. ಇದಿಷ್ಟರ ವ್ಯಾಲ್ಯೂಯೇಷನ್ ಒಂದು ಕಡೆ ಆದರೆ, ಈಗ ಆ್ಯಂಥ್ರೋಪಿಕ್ ಅಂದರೆ ನೋಡಿ ಹ್ಯೂಮನ್ ಸೆಂಟ್ರಿಕ್ ಅಂತ, ಅಂದರೆ ಮನುಷ್ಯ ಮಾನವ ಕುಲದ ಒಂದು ಉದ್ದೇಶದಲ್ಲಿ ಇಟ್ಕೊಂಡು ಅಂತ ಹೆಸರಿರೋದು ಕಂಪನಿ. ಆದರೆ ಅವರು ಇದರಿಂದ ವ್ಯತಿರಿಕ್ತವಾಗಿ ಪರಿಣಾಮ ಬೀರೋ ಥರ ಒಂದು ಪ್ರಾಡಕ್ಟ್ಗಳನ್ನ ತರ್ತಾರ ಅಂತ ಇವಾಗ ಎಲ್ಲ ಹ್ಯೂಮನ್ಸು ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ಆ ಒಂದು ಕಂಪ್ನಿದೇ ವ್ಯಾಲ್ಯೂಯೇಷನ್, ಅಂದರೆ ಅವ್ರು ಫಂಡ್ ರೈಸ್ ಮಾಡಿರೋದು ಅವರ ವ್ಯಾಲ್ಯೂಯೇಷನ್ನು ಈ ನಮ್ಮ 7 ಐ ಟಿ ಕಂಪ್ನಿಗಳೇನಿದೆ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಐ ಟಿ ಕಂಪ್ನಿಗಳು, ಅದಕ್ಕಿಂತ ಜಾಸ್ತಿ ಆಗಿ ಹೋಗಿದೆ ಇವಾಗ. ಅದು ಹೇಳ್ತಾ ಇದೆ ನಿಮಗೆ ಸ್ಕೇಲು ಯಾವ ಮಟ್ಟಿಗೆ ಜನ ಅದಕ್ಕೆ ಫಂಡ್ ಕೊಡೋದಕ್ಕೆ ಅಥವಾ ಆ ಒಂದು ಎ ಐ ಟೂಲ್ಸ್ಗಳಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅಂತ. ಯಾಕಂದರೆ ಐ ಟಿ ಸರ್ವಿಸ್ ಕಂಪ್ನಿಗಳು ಅಂದಾಗ ನಿಮಗೆ ಸುಮಾರು ಸಲ ಹೇಳ್ತಾ ಬಂದಿದ್ದೀನಿ, ಇದೇ ಸೆಕ್ಟ್ರಲ್ಲೂ ಕೂಡ ಇರೋದ್ರಿಂದ ಇನ್ನೂ ಕೂಡ ಹತ್ತಿರದಿಂದ ನೋಡ್ತಾ ಇರ್ತೀವಿ. ಹಾಗಾಗಿ ಒಂದು ಲೀಗಲ್ ಸರ್ವಿಸ್ ಆಗಿರ್ಬೋದು, ಒಂದು ಈಗ ಡೇಟಾ ಅನಾಲಿಟಿಕ್ಸು, ಡೇಟಾ ಸೈನ್ಸು, ಇದರ ಸರ್ವಿಸಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಇವಾಗ ಚಾರ್ಜ್ ಮಾಡ್ತಾರೆ ಕ್ಲೈಂಟ್ ಕಡೆಯಿಂದ ಯಾವುದು ಐ ಟಿ ಸರ್ವಿಸ್ ಕಂಪ್ನಿಗಳು. ಈಗ ಅದನ್ನು ಯಾವುದೋ ಒಂದು ಟೂಲ್ ಮಾಡಿ ಹೋಗುತ್ತೆ ಅಂತಂದರೆ ಯಾವ ರೀತಿಯಾಗಿ ಅದು ತೊಗೊಳುತ್ತೆ ಮಾರ್ಕೆಟ್ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೇಕಂದ್ರೆ ಇದರಿಂದ ಏನಾಗುತ್ತೆ, ಕಂಪ್ನಿಗಳು ಕೇಳಕ್ಕೆ ಶುರು ಮಾಡ್ತಾರಲ್ವ. ಆಲ್ರೆಡಿ ಈಗ 2 ವರ್ಷದಿಂದ ಐ ಟಿ ಸ್ವಲ್ಪ ಸ್ಟ್ರಗಲಲ್ಲೇ ನಡೀತಾ ಇತ್ತು. ಸ್ಪೆಂಡಿಂಗ್ ಆಗಲಿ ಮತ್ತೊಂದೆಲ್ಲ ಆಗಲಿ ಯಾಕೆ ಸ್ಪೆಂಡ್ ಮಾಡ್ತಾಯಿದ್ರೆ, ಏನೋ ಈಸಿಯಾಗಿ ಮೊದಲು ಏನೋ ಹಣ ಹರಿಯೋದು ಆ ಥರ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿಯೇ ನಿಮಗೆ ಡಾಲರ್ ಯೂಶ್ವಲಿ ಏನಾಗ್ತಾ ಇರುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ಗಳನ್ನು ಐ ಟಿ ಸೆಕ್ಟರ್ಗಳನ್ನು ನಾವು ಮಾತಾಡಿದಾಗ ಡಾಲರ್ ಬೆಲೆ ಜಾಸ್ತಿ ಆಯಿತು, ರುಪಿ ಕುಸಿದೋಯ್ತು ಅಂದರೆ ಫಸ್ಟು ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡೋದೇ ಐ ಟಿ ಸೆಕ್ಟರ್. ಯಾಕೆ ಹೇಳಿ, ಡಾಲರಲ್ಲಿ ಅವರು ಏನು ಚಾರ್ಜ್ ಮಾಡ್ತಾ ಇರ್ತಾರೆ ಕ್ಲೈಂಟಿಂದ, ಇಲ್ಲಿ ಸಂಬಳನ ರುಪಿನಲ್ಲಿ ಕೊಡ್ತಾ ಇರ್ತಾರೆ, ಜಾಸ್ತಿ ದುಡ್ಡನ್ನ ಉಳಿಸ್ಬೋದು ಅದು ಕನ್ವರ್ಷನ್ ಆದಾಗ. ಆದರೆ ಈ ಸಲ ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. 90 ರೂಪಾಯಿ 91 ರೂಪಾಯಿ ಆದ್ರೂ ಐ ಟಿ ಸೆಕ್ಟರ್ ಎಷ್ಟಾಗಿದೆ, ಇವತ್ತು ಬೆಳಗ್ಗೆ ಡೇಟಾ ಮಾತಾಡ್ಕೊತಾ ಇದ್ವಲ್ವ, 21% ಕರೆಕ್ಷನ್ ಆಗಿದೆ. ಆಲ್ಮೋಸ್ಟ್ 21% ಕರೆಕ್ಷನ್ ಆಗಿದೆ. ಎಲ್ಲಿಂದ ಅದರ ಒಂದು 52 ವೀಕ್ ಹೈ ಏನಿತ್ತು ಈ ವರ್ಷದಲ್ಲಿ, ಅದರಿಂದ ಐ ಟಿ ಸೆಕ್ಟ್ರು 21.96% ಕರೆಕ್ಷನ್ ಆಗಿದೆ. ಆಯಿತಾ, ಅದರ ಯಾವುದು ಹತ್ತಿರ ಇರೋದು ಅದ್ರ ಜೊತೆಗೆ ಅಂದರೆ ರಿಯಲ್ ಎಸ್ಟೇಟ್ ಸೆಕ್ಟರ್, ಅದು 23% ಕರೆಕ್ಷನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇವೆರಡು ಸೆಕ್ಟರ್ಗಳು ದೊಡ್ಡ ಮಟ್ಟಿನ ಕರೆಕ್ಷನ್ ಆಗಿರುವಂಥದ್ದು. ಈಸಿ ವೇಜ್ನ ಸುಮಾರು ಸಲ ಸ್ಟಾಕಲ್ಲೂ ನಮ್ಮ ಇದರಲ್ಲೂ ಕೂಡ ಮಾತಾಡ್ಕೊಂಡಿದ್ದೀವಿ ಮಾರ್ಕೆಟ್ನಲ್ಲಿ, ನಮ್ಮ ಯೂಟ್ಯೂಬ್ ವೀಡಿಯೋಗಳಲ್ಲಿ. ನೀವು ಟ್ರೇಡಿಂಗ್ ವ್ಯೂನಲ್ಲಿ ಹೀಟ್ ಮ್ಯಾಪನ್ನು ಹಾಕ್ಕೊಂಡ್ರೆ ಇಲ್ಲಿ ಇಯರ್ ಟಿಲ್ ಡೇಟು 1 ಇಯರ್ ಪರ್ಫಾರ್ಮೆನ್ಸು ಅಂತ ಈ ಥರ ನೋಡ್ತಾ ಹೋಗ್ಬೋದು. ನೋಡಿ 1 ಇಯರ್ ಅಂತ ನೀವು ನೋಡ್ತಾ ಬರೋದಾದರೆ ಯಾವುದು ಜಾಸ್ತಿ 30%, 35% ಎಲ್ಲ ಕರೆಕ್ಷನ್ ಆಗಿರೋದು ಯಾವ ಸೆಕ್ಟರ್, ಐ ಟಿ ಸೆಕ್ಟರ್ನೇ. ಹಾಗಾಗಿ ಪೇನ್ ಇರುವಂಥದ್ದು ಐ ಟಿ ಸೆಕ್ಟ್ರಲ್ಲೇ. ಅದು ರಿಯಲ್ ಎಸ್ಟೇಟ್ ಸೆಕ್ಟರ್ ಆಫ್ಕೋರ್ಸ್ ಅದ್ರದ್ದು ಯಾವುದು ಕಂಪ್ನಿಗಳು ನಿಫ್ಟಿ 50 ಭಾಗ ಆಗಿರೋಲ್ಲ, ಆದರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೂಡ ಒಂದು ಎಫೆಕ್ಟ್ನ ತಗೊಳುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ ನೋಡಿ, ಐ ಟಿ ಸೆಕ್ಟರ್ ಅಂತ ಬಂತು ಅಂದರೆ ಇದೇನು ಬೇರೆ ಸೆಕ್ಟರ್ಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ವಾ ಅಂತ ನಾವು ಅಷ್ಟು ಆರಾಮಾಗಿ ನೋಡ್ಬೋದು. ಅಂದರೆ ಆ ಥರ ಆಡೋವಂಥ ಸಾಧ್ಯತೆ ಕಮ್ಮಿ ಇದೆ. ಯಾಕೆ ಅಂತಂದರೆ ಇಂಡಿಯಾದಲ್ಲಿ ಐ ಟಿ ಫೋರ್ಸು ತುಂಬ ದೊಡ್ಡ ಮಟ್ಟದಲ್ಲಿದೆ ಅಲ್ವಾ, ಐ ಟಿನಲ್ಲಿ ಕೆಲಸ ಮಾಡುವಂಥ ಸಂಖ್ಯೆ ಜಾಸ್ತಿ ಇದೆ. ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಜನ ಅವರೇ ಇದ್ದಾರೆ, ಐ ಟಿ ಕೆಲಸ ಮಾಡೋರೇ ಇದ್ದಾರಲ್ವಾ. ಈಗ ಐ ಟಿನಲ್ಲಿ ಉದ್ಯೋಗದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಯಿತು, ಅಲ್ಲಿ ಒಂದು ಕೆಲಸಗಳು ಹೋಗುವಂಥ ಸ್ಥಿತಿ ಬಂತು ಅಂತಂದರೆ ಅದು ರಿಪ್ಪಲ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ, ಒಂದರಿಂದ ಒಂದಕ್ಕೆ ಅಲೆ ಥರ ಹರಿತಾ ಹೋಗುತ್ತೆ. ಯಾಕೆ ಅಂತಂದರೆ ನೀವಿಲ್ಲಿ ಓಲಾ ಮತ್ತು ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಇದನ್ನ ಬಳಸೋರು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಫೀಸಿಗೆ ಹೋಗೋರು ಬರೋರು ಇದೆ. ಆಯಿತಾ, ಆ ಒಂದು ಸೆಕ್ಟರ್ಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಕಾರ್ ಸೇಲ್ಸಲ್ಲೂ ಕೂಡ ನೋಡಿರ್ಬೋದು, ಐ ಟಿ ಉದ್ಯೋಗಿಗಳು ಕಾರ್ ಸೇಲ್ ತೊಗೊಂಡಿರೋರು ಜಾಸ್ತಿ ಅವರೇ ಇದ್ದಾರೆ ಅಲ್ವಾ. ಅದೇ ರೀತಿಯಾಗಿ ಅಪಾರ್ಟ್ಮೆಂಟ್, ಎಸ್ಪೆಷಲಿ ರಿಯಲ್ ಎಸ್ಟೇಟು ಅದು ಹೊಂದಿಕೊಂಡಿರುವಂಥ ಸೆಕ್ಟರ್ನೇ. ಆಫೀಸ್ ಹತ್ರ ಮಾಡಬೇಕು ಅಂತೇಳಿ ಯಾವ್ಯಾವುದೋ ಮೂಲೆಯಲ್ಲಿ ಎಲ್ಲ ಕಡೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳು ಆಗಿಬಿಟ್ಟಿದೆ. ಈಗ ಆ ಥರ ರಿಮೋಟ್ ಏರಿಯಾದಲ್ಲಿರೋ ಅಪಾರ್ಟ್ಮೆಂಟ್ಗಳು ಇದಕ್ಕೆಲ್ಲ ಇವಾಗ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ರಿಮೋಟ್ ಜಾಗದಲ್ಲಿ ಸೈಟ್ ಮಾಡ್ತಾ ಇದ್ರಲ್ಲ ಬರೀ ಅದನ್ನು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಕ್ಚುಲ್ ಕೃಷಿ ಭೂಮಿ, ಒಳ್ಳೆ ಜಾಗದಲ್ಲಿರುವಂಥ ಫಲವತ್ತಾದ ಕೃಷಿ ಭೂಮಿ ಅಥವಾ ಸೈಟ್ಗಳು ಅದ್ರ ಬೆಲೆ ಹಾಗೆ ಇರ್ಬೋದು. ಆದರೆ ತುಂಬ ರಿಮೋಟಲ್ಲೆಲ್ಲ ತುಂಬ ಜಾಸ್ತಿ ಅಲ್ಲಿ ಐ ಟಿ ಆಫೀಸ್ ಇದೆ ಅನ್ನೋ ಕಾರಣದಿಂದಾಗಿ ಜಾಸ್ತಿ ಬೆಲೆ ಆಗಿತ್ತಲ್ಲ, ಅಂಥದ್ದೆಲ್ಲ ಇವಾಗ ಅದಕ್ಕೆ ಹೊಡೆತ ಬೀಳ್ತಾ ಹೋಗುತ್ತೆ. ಸೊ ಹೀಗೆ ನೀವು ಒಂದೊಂದೇ ಬಾಡಿಗೆ ಮನೆ ಬಾಡಿಗೆಗಳಾಗಿರ್ಬೋದು, ಇಲ್ಲಿ ಅಷ್ಟೊಂದು ಜನ ಬಾಡಿಗೆ ಕೊಟ್ಬಿಟ್ಟು ಇರೋಕ್ಕೆ ಸಾಧ್ಯ ಆಗ್ತಿದೆ. ಯಾಕೆ ಅಂದರೆ ಇಬ್ಬರು ಕೆಲಸ ಮಾಡ್ತಿದ್ರು ಮನೆಯಲ್ಲಿ, ಹೈ ಇನ್ಕಮ್ ಬರೋದು, ಹಾಗಾಗಿ ನಿಭಾಯಿಸೋಕ್ಕಾಗ್ತಾಯಿತ್ತು. ಹೀಗೆ ನೀವು ನೋಡ್ತಾ ಬರೋದಾದರೆ ಒಂದೊಂದು ರಿಪ್ಪಲ್ ಎಫೆಕ್ಟು. ಝೊಮ್ಯಾಟೊ, ಸ್ವಿಗ್ಗಿ, ಯಾರು ಆರ್ಡ್ರ್ ಮಾಡೋದು, ವಾರ ಇಡೀ ಕೆಲಸ ಮಾಡ್ತಾರೆ, ದಿನ ಇಡೀ ಕೆಲಸ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಅಡುಗೆ ಮಾಡ್ಕೊಳಕ್ಕೂ ಪುರ್ಸೋತಿರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಆರ್ಡರ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಅದರಿಂದ ಏನಾಗುತ್ತೆ, ಅಲ್ಲಿ ಜಾಸ್ತಿ ಆರ್ಡರ್ ಮಾಡೋರು ಇಲ್ಲ ಅಂದರೆ ಗಿಗ್ ವರ್ಕರ್ಸ್ ಎಲ್ಲಿ ಹೋಗಬೇಕು, ಯಾರಿಗೆ ಡೆಲಿವರಿ ಕೊಡಬೇಕು, 100 ಜನ ಡೆಲಿವರಿ ಬಾಯ್ಸ್ ಬದಲು 50 ಜನ ಡೆಲಿವರಿ ಬಾಯ್ಸ್ ಸಾಕವಾಗ. ಅರ್ಥ ಆಗ್ತಾ ಇದೆ ಅಲ್ವಾ. ಟೂರಿಸಮ್ ಅಂದರೂ ಆಗಿರ್ಬೋದು. ಆಯಿತಾ, ಈಗ ಇಡೀ ವಾರ 5 ದಿನ ಕೆಲಸ ಮಾಡಿರ್ತಾರೆ, ವೀಕೆಂಡ್ ಬಂದರೆ ಹೊರಡೋರು ಯಾರು,
IT ಉದ್ಯೋಗಿಗಳೇ, 2 ದಿನ ರಜೆ ಇದ್ರೂ ಅಲ್ವಾ. ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಒಂದು ಸೆಕ್ಟರ್ ಅಂತಲ್ಲ, ಪ್ರತಿಯೊಂದು ಸೆಕ್ಟರ್, ಹೋಟೆಲ್ ಸೆಕ್ಟರ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಸೆಕ್ಟರ್ ಆಗಿರ್ಬೋದು, ಟೂರಿಸಂ ಸೆಕ್ಟರ್ ಆಗಿರ್ಬೋದು ಅಲ್ವಾ, ಆಟೋ ಸೆಕ್ಟರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದರ ಎಫೆಕ್ಟು ತಟ್ತಾ ಹೋಗುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ. ಅದು ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ಅದರ ಹೊಡೆತ ತುಂಬ ಜಾಸ್ತಿನೇ ಬರ್ತಾ ಹೋಗುತ್ತೆ. ಆ ಸಿಚುವೇಷನ್ಗೆ ನಾವು ಬರ್ತೀವಾ ಇಲ್ವಾ ಗೊತ್ತಿಲ್ಲ, ಆದರೆ 40%, 35% ಎಲ್ಲ ಕರೆಕ್ಷನ್ ಆಗ್ತಾ ಇದೆ ಒಂದು 52 ವೀಕ್ ಹೈಯಿಂದ. ಅಂದರೆ ನೀವು ಲಾಸ್ಟ್ ಇಯರಿಂದ ಈ ಇಯರಿಗೆ ಅಂದರೆ ನೀವು ಅರ್ಥ ಮಾಡ್ಕೊತ ಹೋಗ್ಬೋದು ಯಾವ ಸ್ಕೇಲಲ್ಲಿ ಇದು ಇಂಪ್ಯಾಕ್ಟ್ ತರುವಂಥ ಸಾಧ್ಯತೆ ಇದೆ ಅಂತ. ಸೊ ನೋಡೋಣ, ನನಗೂ ಕೂಡ ಉತ್ತರ ಗೊತ್ತಿಲ್ಲ ಯಾವ ರೀತಿಯಾಗಿ ಇದು ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದು 2008 ಥರ ಅಲ್ಲ, 2000 ಥರ ಅಲ್ಲ. ಪ್ರತಿ ಸಲ ಒಂದು ಇವೆಂಟ್ ಬಂದಾಗಲೂ ಬೇರೆ ಬೇರೆ ಥರನೇ ಇತ್ತು. ಬಟ್ ಈ ಸಲ ನೋಡಿ, ಒಂದು ಗ್ಯಾಪ್ ಸಿಗೋದು. ಇವಾಗ .com ಬಬಲ್ ಆದಾಗ ಆಯಿತು, ಎಲ್ಲರೂ .com ಅಂತ ವೆಬ್ಸೈಟ್ ಮಾಡ್ಕೊಂಡು ಬಂದಬೇಕು, ಆಯಿತು. 2008 ಹೌಸಿಂಗ್ ಬಬಲ್ ಕ್ರ್ಯಾಶ್ ಆದ್ರೂ ಆಯಿತು, ನಿಜಾನಕ್ಕೆ ರಿಕವರ್ ಆಗುತ್ತೆ ಅನ್ನೋದಕ್ಕೆ ಒಂದು ರಿಕವರಿ ಪೀರಿಯಡ್ ಇತ್ತು. ಕೋವಿಡಲ್ಲಿ ಫಾಸ್ಟಾಗಿ ರಿಕವರ್ ಆಗಿದ್ದು ಅಂದರೆ ಕೋವಿಡ್ ಟೈಮಲ್ಲಿ. ಕೋವಿಡ್ ಅನ್ನೋದು ಒಂದು ಪ್ಯಾಂಡಮಿಕ್ ಆಗಿತ್ತು. ಆದರೆ ಈಗ ಈ ಕೆಲಸದ್ದು ಈ AI ಪ್ಯಾಂಡಮಿಕ್ಕು ಎಲ್ಲದಕ್ಕಿಂತ ದೊಡ್ಡ ಇಂಪ್ಯಾಕ್ಟ್ ಬರುತ್ತೆ ಅಂತಲೂ ಕೆಲವೊಂದು ವಿಶ್ಲೇಷಣೆ ಬರ್ತಾ ಇದೆ. ಹಾಗಾಗಿ ಭಯ ಹುಡ್ಸೋಕ್ಕೆ ಅಂತ ಹೇಳ್ತಾ ಇಲ್ಲ, ಖಂಡಿತ ಈ ಥರ ಮಾರ್ಕೆಟ್ ಸುಮಾರು ಈ ಥರ ವಿಚಾರಗಳನ್ನು ನೋಡಿರುತ್ತೆ. ಹೊಸ ದಾರಿ ಒಂದು ಹುಡ್ಕೊಬೇಕಾಗುತ್ತೆ, ಹೊಸ ಥರ ಜೀವನ ಮಾಡೋದು, ಹೊಸ ಥರ ಕೆಲಸ ಮಾಡೋ ವಿಧಾನಗಳು ಆಲ್ರೆಡಿ ನಿಮ್ಮ ಫೀಲ್ಡ್ಗಳಲ್ಲಿ ಬಂದಿರ್ಬೋದು. ಬಂದಿದ್ದರೆ ನೀವು ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಒಂದೇ ಅವಕಾಶ ಇರೋದೇನು ಅಂದರೆ ನಾವು ಅದ್ರ ತಕ್ಕಂಗೆ ಅಡಾಪ್ಟ್ ಮಾಡ್ಕೊಂಡು ಹೋದರೆ ಮಾತ್ರ ನಾವಿಲ್ಲಿ ಉಳ್ಕೊತೀವಿ, ಇಲ್ಲ ಅಂತಂದರೆ ನಾವು ಹಿಂದಕ್ಕೆ ಹೋಗ್ತೀವಿ. ನೀವು ನೋಕಿಯಾ ಉದಾಹರಣೆ, ಸುಮಾರು ಫೋನ್ ಉದಾಹರಣೆಗಳನ್ನೆಲ್ಲ ನಾವು ಕೇಳಿರ್ತೀರಲ್ವಾ. ಸೊ ಅದು ಆ ಕಾಲಕ್ಕೆ ಅದೇನು ಅಪ್ಡೇಟ್ ಬಂದಿರುತ್ತೆ, ಜನ ಯಾವುದನ್ನು ಕೇಳ್ತಾರೆ ಅದನ್ನು ನಾವು ಕೊಡಲಿಲ್ಲ ಅಂದರೆ, ಜನಕ್ಕೆ ಆ ಪ್ರಾಡಕ್ಟ್ ಕೊಡಲಿಲ್ಲ ಅಂದರೆ ಆ ಕಂಪ್ನಿಗಳು ಹೋಗ್ತಾ ಹೋಗುತ್ತೆ. ಜೊತೆಗೆ ಆ್ಯಸ್ ಎ ಸ್ಕಿಲ್ ಕೂಡ ಅಷ್ಟೇ ನಮ್ಮದು ಅದು ಹಿಂದಕ್ಕೆ ಬೀಳ್ತಾ ಹೋಗುತ್ತೆ. ಸೊ ಅದನ್ನು ನಂಬಿಟ್ಕೊಂಡಿರೋಣ. ನಮ್ಮ ಕ್ಷೇತ್ರಗಳಲ್ಲಿ ಏನು ಹೊಸದು ಬರ್ತಾ ಇದೆಯೋ ಅದಕ್ಕೆ ಕಲಿಯೋಕ್ಕೂ ಕೂಡ ನಾವು ಸಮಯವನ್ನು ವ್ಯಯಿಸಲೇಬೇಕಾಗ್ತಾ ಹೋಗುತ್ತೆ. ಸೊ ಇವತ್ತು ಬಜಾಜ್ ಫೈನಾನ್ಸು ಅವರು ಕೂಡ ಒಂದಿಷ್ಟು AI ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ರಿಸಲ್ಟ್ಸ್ನ ತರ್ತಾ ಇದ್ದೀವಿ, ಒಂದಿಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಮೊನ್ನೆ ಕಾಮೆಂಟ್ರಿ ಕೊಟ್ಟಿದ್ರು. ಅವತ್ತಿಂದ ಅದು ಪಾಸಿಟಿವ್ ಆಗಿ ಹೋಗ್ತಾನೆ ಇದೆ. ಸೊ 2.57% ಅಪ್ಕೊಂಡು ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಅಂದರೆ ಇದು ಯಾವುದು ನಿಫ್ಟಿ 50ನಲ್ಲಿ ನಾವು ನೋಡ್ತಾ ಇದ್ದೀವಿ. ಝೊಮ್ಯಾಟೋನಲ್ಲಿ 4% ಕರೆಕ್ಷನ್ ಆಗಿದೆ, ಹಿಂದೂಸ್ತಾನ್ ಯೂನಿವರಲ್ಲಿ 4.34%, ಆದರೆ ಹಿಂಡಾಲ್ಕೋದಲ್ಲಿ 5.74% ಕರೆಕ್ಷನ್ ಬಂದಿದೆ ರಿಸಲ್ಟ್ ಬಂದಾದ್ಮೇಲಿಂದ ಅವ್ರದ್ದು. ಅದು ನೆನ್ನೆ ಒಂದು ಹೇಳಿದ್ನಲ್ಲ, ಒಂದು ವಿಂಗ್ ಇದೆ ಅವ್ರದ್ದು US ಅಲ್ಲಿ, ಆ ವಿಂಗಲ್ಲಿ ಬೆಂಕಿ ಹತ್ಕೊಂಡಿತ್ತು ಅಂತೇಳಿ, ಅದರಿಂದನೂ ಕೂಡ ಒಂದಿಷ್ಟೆಲ್ಲ ಇಂಪ್ಯಾಕ್ಟ್ ಬಂದಿತ್ತು ಅಂತೆಲ್ಲ ಇತ್ತು. ಸೊ 5.74% ಕರೆಕ್ಷನ್ ಬಂದಿರೋದ್ರ ಮೂಲಕ ಬಹುಶಃ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಅದನ್ನೇ. IT ಕಂಪ್ನಿಗಳು ಇವತ್ತು 4-5% ಓಪನಿಂಗಲ್ಲೇ ಬಿತ್ತು, ಆದರೆ ಕೊನೆ ಟೈಮಲ್ಲಿ ಸ್ವಲ್ಪ ರಿಕವರ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ನೋಡೋಣ ಅದು ಅದೇ ರೀತಿ ಉಳಿಯುತ್ತಾ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ತುಂಬ ದೊಡ್ಡ ರೆಡ್ಗಳಿದೆ, ನಿಮಗೆ ನೋಡಬಹುದು ಇಲ್ಲಿ. ಅದಾನಿ ಪವರಲ್ಲಿ 6.6% ಕರೆಕ್ಷನ್ ಬಂದಿದೆ. ಹಿಂದೂಸ್ತಾನ್ ಜಿಲ್ಕು ಇದೆಲ್ಲ ನೋಡಿ. ಇನ್ನೊಂದು ಐ ಥಿಂಕ್ ಒಂದು ಯಾವತ್ತು ಬಜೆಟ್ ದಿನ ಬೆಳಗ್ಗೆ ನಾನು ಒಂದು ಆಡಿಯೋ ರೆಕಾರ್ಡ್ ಮಾಡಿದ್ದೆ, ಅದನ್ನ ಫಸ್ಟ್ ಮೆಂಬರ್ಸ್ ಫಸ್ಟ್ ಅಂತ ಹಾಕಿದ್ದೆ, ಆಮೇಲೆ ಎಲ್ಲರಿಗೂ ಶೇರ್ ಮಾಡಿದ್ದೆ. ಅದು ಪಾಡ್ಕಾಸ್ಟಲ್ಲಿದೆ. ಅದು ಬಜೆಟ್ ಎಲ್ಲ ಘೋಷಣೆ ಮಾಡೋದು ಅದೆಲ್ಲದಕ್ಕಿಂತ ಬರೋಕ್ಕಿಂತ ಮುಂಚೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೇನು ಆಲೋಚನೆ ಇತ್ತು ಅವತ್ತು ಅದನ್ನು ನಾನು ಶೇರ್ ಮಾಡಿದ್ದೆ ಅವತ್ತು ಆಡಿಯೋದಲ್ಲಿ. ಸೊ ಯಾರಾದರೂ ನೀವು ನೋಡಿಲ್ಲ ಅಂತಂದರೆ ಅದರಲ್ಲಿ ನಾವು ಏನು ಮಾತಾಡ್ಕೊಂಡಿದ್ವಿ ಅಂತಂದರೆ, ಇದು ಒಂಥರ ವಿಚಿತ್ರ ಸಿಚುವೇಶನ್ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಎಲ್ಲ ಅಸೆಟ್ ಕ್ಲಾಸ್ಗಳು ಒಟ್ಟಿಗೆ ಮೇಲೆ ಹೋಗ್ತಾ ಇದೆ, ಒಟ್ಟಿಗೆ ಕೆಳಗೆ ಬರ್ತಾ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಈಕ್ವಿಟಿ ಮೇಲೆ ಹೋದರೆ ಗೋಲ್ಡ್ ಸಿಲ್ವರ್ ಮೇಲೆ ಹೋಗ್ತಾ ಹೋಗುತ್ತೆ, ಗೋಲ್ಡ್ ಸಿಲ್ವರಲ್ಲಿ ಬಿತ್ತು ಅಂತಂದರೆ ಈಕ್ವಿಟಿನೂ ಬೀಳ್ತಾ ಹೋಗುತ್ತೆ. ಒಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಒಂದು ಹೆಡ್ಜಿಂಗ್ ಥರದ್ದು ಕಾಣಿಸ್ತಾನೆ ಇಲ್ಲ. ಎಲ್ಲ ಅಸೆಟ್ ಕ್ಲಾಸ್ಗಳು ಒಟ್ಟಿಗೆ ಮೇಲೆ ಹೋಗ್ತಾ ಇದೆ, ಒಟ್ಟಿಗೆ ಬೀಳೋಗ್ತಾ ಇದೆ. ಬಹುಶಃ ಇದು ಯಾವತ್ತೂ ಆಗದೇ ಇರೋಂಥ ಸಿಚುವೇಶನ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಈಗ ನೋಡಿ ಅದೇ ರೀತಿ ಆಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಡೇಟಾ ಚೆನ್ನಾಗಿ ಬಂದಿದೆ ಅನ್ನೋ ಕಾರಣದಿಂದಾಗಿ ಗೋಲ್ಡ್ ಸಿಲ್ವರಲ್ಲಿ ಒಂದು ಕರೆಕ್ಷನ್ ಆಗಿತ್ತು, ಬಟ್ ಇವತ್ತು ಸ್ಲೈಟಾಗಿ ಪಾಸಿಟಿವ್ ಆಗಿದೆ. ಆಯಿತು, ಹಾಗಾದರೆ ಉದ್ಯೋಗ ಎಲ್ಲ ಒಂದು ಕಷ್ಟ ಆಗ್ತಾ ಇದೆ, IT ಕಂಪ್ನಿಗಳೆಲ್ಲ ಇದಾಗ್ತಾ ಇದೆ ಅಂದರೆ ಸೇಫ್ ಹೆಡ್ಜಾಗಿ ಎಲ್ಲಿಗೆ ಹೋಗ್ತಾರೆ ಜನ, ಗೋಲ್ಡು ಸಿಲ್ವರಿಗೆ ಹೋಗ್ತಾರೆ. ಬಟ್ ತುಂಬ ದೊಡ್ಡ ರ್ಯಾಲಿ ಆಗಿದ್ದರಿಂದ ಅದು ಕೂಡ ಮತ್ತೆ ವಾಪಸ್ ತುಂಬ ಮೇಲ್ಗಡೆ ಹೋಗುವಂಥ ಸ್ಥಿತಿನೂ ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಯಾವ ಅಸೆಟ್ ಕ್ಲಾಸ್, ಬಿಟ್ಕಾಯಿನ್ಗಳು ಕೂಡ ನೀವು ನೋಡಿದ್ರೆ ಆಲ್ರೆಡಿ ದೊಡ್ಡ ಕರೆಕ್ಷನ್ ಬರ್ತಾ ಇದೆ. ಸೊ ಇದು ಯಾವ ಅಸೆಟ್ ಕ್ಲಾಸಿಗೆ ಮೂವ್ ಆಗ್ತಾ ಇದ್ದಾರೆ ಜನ, ಹಾಗಾದರೆ ಎಲ್ಲಿ ಆ ಸೊಲ್ಯೂಷನ್ ಅನ್ನೋದು ಇನ್ನೂ ಕೂಡ ಕಾಣಿಸ್ತಾ ಇಲ್ಲ. ಜೊತೆಗೆ ಐ ಥಿಂಕ್ ಚಂದ್ರು ಸರ್ ಗ್ರೂಪಲ್ಲಿದ್ದಾರೆ, ಅವರು ಚೈನಾದಲ್ಲಿ ಇರೋದು. ಅವರು ಹೇಳಿದ್ರಲ್ವ ಈಗ 15ನೇ ತಾರೀಕು ಅವರಿಗೆ ಹೊಸ ವರ್ಷ ಅಂತ. ಸೊ ಮುಂದಿನ ವಾರಗಳಲ್ಲಿ ಸುಮಾರು ಚೈನೀಸ್ ಬ್ಯಾಂಕಿಂಗ್ ಕಂಪ್ನಿಗಳು ಏನಿದೆ ಅವೆಲ್ಲ ಕ್ಲೋಸ್ ಆಗಿರುತ್ತೆ. ಈ ಟೈಮಲ್ಲಿ US ಮಾರ್ಕೆಟು ಓಪನ್ ಇರುತ್ತೆ. ಹಾಗಾಗಿ ಅವರು ಗೋಲ್ಡ್ ಸಿಲ್ವರ್ನ ಇನ್ನೂ ಕೆಳಗಡೆ ತರಕ್ಕೆ ನೋಡ್ತಾರಾ ಏನು, ಯಾಕೆಂದರೆ US ಕೆಳಗಡೆ ತರಕ್ಕೆ ನೋಡ್ತಾ ಇದೆ ಸಿಲ್ವರ್ ಇದನ್ನು, ಗೋಲ್ಡನ್ನ, ಮತ್ತು ಚೈನಾ ಮೇಲ್ಗಡೆ ತೊಗೊಂಡೋಗಿ ಹೋಗ್ತಾ ಇದೆ ಅಂತ ಇದು ಬರ್ತಾ ಇದೆ. ಅದು ಅದರ ಆಗತ್ತಾ ಏನು ಅನ್ನೋದು ಮುಂದಿನ ವಾರದಲ್ಲಿ ನಮಗೆ ಉತ್ತರ ಕೊಡ್ತಾ ಹೋಗುತ್ತೆ ಗೋಲ್ಡ್ ಸಿಲ್ವರಲ್ಲಿ ಕರೆಕ್ಷನ್ ಆದರೆ. ಸದ್ಯಕ್ಕೆ ಇವತ್ತು US ಇನ್ಫ್ಲೇಷನ್ ಡೇಟಾ ಬರೋದಿದೆ, ಅದು ಕೂಡ ಅದನ್ನು ನೋಡಿಕೊಂಡು ಗೋಲ್ಡ್ ಸಿಲ್ವರ್ ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ಫ್ಲೇಷನ್ ಜಾಸ್ತಿ ಬಂದಿದೆ ಅಂದರೆ ಗೋಲ್ಡ್ ಸಿಲ್ವರ್ ಮತ್ತೆ ಬೌನ್ಸ್ ಆಗ್ತಾ ಹೋಗ್ಬೋದು. ಇನ್ಫ್ಲೇಷನ್ ಹತೋಟಿಲಿದೆ ಅಂತಂದರೆ ಗೋಲ್ಡ್ ಸಿಲ್ವರ್ ಮತ್ತೆ ನಿಮಗೆ ಕರೆಕ್ಷನ್ ಆಗ್ತಾ ಹೋಗ್ಬೋದು. ನೋಡೋಣ ಅದೆಲ್ಲ ಯಾವ ಥರ ಆಗ್ತಾ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಟಾಪ್ ಗೇನರ್ ಅಂದರೆ ಡಿಫೆನ್ಸ್ ಸೆಕ್ಟರ್ HAL 1.29% ಬಂದಿದೆ, ಅದೇ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಸೊ ಓವರಾಲ್ ಇವತ್ತು 25,500 ಕೂಡ ಬ್ರೇಕ್ ಮಾಡಿಕೊಂಡು ಇವತ್ತು ಮಾರ್ಕೆಟಲ್ಲಿ ಕ್ಲೋಸಿಂಗ್ ಆಗಿದೆ ಅಲ್ವಾ. ಸೊ ಇವತ್ತು
336 ಪಾಯಿಂಟ್ಗಳು ನೆಗೆಟಿವ್ ಆಗಿ ರಿಯಾಕ್ಷನ್ ಬರ್ತಾ ಹೋಯಿತು. 25,470ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಸ್ವಲ್ಪ ನೀವು ಚಾರ್ಟ್ ಅನ್ನು ತೆಗೆದು ನೋಡಿದ್ರೆ ಒಂದು ಗ್ಯಾಪ್ಗಳಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಈ ಸೋಮವಾರ ಈ ವೀಕ್ ಶುರುವಾದಾಗ ಗ್ಯಾಪ್ ಅಪ್ ಆಗಿ ಓಪನ್ ಆಗಿತ್ತು. ಈಗ ಈ ವಾರ ಮುಗಿಯೋಷ್ಟೊತ್ತಿಗೆ ಗ್ಯಾಪ್ ಡೌನ್ ಆಗಿ ಒಂದು ಮಾಡ್ತಾ ಇದೆ, ಒಂದು ಇರ್ರೆಗ್ಯುಲರ್ ಪ್ಯಾಟರ್ನ್ಗಳನ್ನು ಮಾಡೋ ಥರದ್ದು ಕಾಣಿಸ್ತಾ ಇದೆ. ಆದರೆ ಇವತ್ತು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಇಂಡಿಯಾ ವಿಕ್ಸು 13% ಜಾಸ್ತಿ ಆಗಿದೆ. ಇಂಡಿಯಾ ವಿಕ್ಸು ಅಂದರೆ ಒಂದು ವಾಲಟಿಲಿಟಿನ ತೋರಿಸ್ತಾ ಇದೆ ಇಲ್ಲಿ ಅಲ್ವಾ. ಮಾರ್ಕೆಟ್ ವಾಲಟೈಲ್ ಆಗಿ ರಿಯಾಕ್ಟ್ ಆಗ್ಬೋದು ಅನ್ನೋದನ್ನು ಹೇಳ್ತಾ ಇದೆ. ಬ್ಯಾಂಕ್ ನಿಫ್ಟಿ ಇವತ್ತು ಕಂಪೇರ್ ಟು ನಿಫ್ಟಿ ಅಂತ ಒಂದು ದೊಡ್ಡ ರಿಯಾಕ್ಷನ್ ಕೊಟ್ಟಿಲ್ಲ. ಆಯಿತು 0.91% ರಿಯಾಕ್ಷನ್ ಆಗಿದ್ರು ಕೂಡ 60,000 ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸಲ್ಲಿ 1000 ಪಾಯಿಂಟ್ಗಳ ಕರೆಕ್ಷನ್ ಬರ್ತಾ ಹೋಯಿತು, 82,600ಕ್ಕೆ ಬಂದುಬಿಟ್ಟಿದೆ ಈಗ. ಸೊ ಮಿಡ್ ಕ್ಯಾಪು ಫೈನಲ್ ಎಲ್ಲ ಸೆಕ್ಟರ್ಗಳು ಕೂಡ ರಿಯಾಕ್ಟ್ ಮಾಡಿದೆ ಇವತ್ತು. ಸೊ ಗೋಲ್ಡ್ ಸಿಲ್ವರ್ ನಾನು ಆಗಲೇ ಹೇಳ್ದಂಗೆ ಫ್ಲಾಟ್ ಆಗಿ ನಡೀತಾ ಇದೆ. US ಇನ್ಫ್ಲೇಷನ್ ಡೇಟಾಗೆ ಕಾಯ್ತಾ ಇದ್ದಾರೆ, ನೋಡೋಣ ಅದು ಇವತ್ತು ಮುಗಿಯೋದ್ರೊಳಗೆ ಶುಕ್ರವಾರ ಮುಗಿದು ಶನಿವಾರ ಆಗೋಷ್ಟೊತ್ತಿಗೆ ಬರುತ್ತದು. ನ್ಯಾಚುರಲ್ ಗ್ಯಾಸು ಫ್ಲಾಟಲ್ಲಿ ನಡೀತಾ ಇದೆ. ಕಾಪರಲ್ಲಿ ಒಂದು ದೊಡ್ಡ ಮೂಮೆಂಟು ಬಂದಿತ್ತು. ಸೊ ಈಗ ವಾಪಸ್ಸು 1,300ಕ್ಕಿಂತ ಕೆಳಗಡೆ ಬಂದು 1,200 ಲೆವೆಲ್ ತನಕ ಬಂದುಬಿಟ್ಟಿದೆ ಇವಾಗ ಕಾಪರು. ಬಿಟ್ಕಾಯಿನ್ ನೋಡಿ 65,000 ತನಕ ಹೋಗಿದ್ದು, ಇವಾಗ ಸ್ವಲ್ಪ ರಿಕವರಿ ಆಗಿದೆ. ಸೊ US ಮಾರ್ಕೆಟ್ ಓಪನ್ ಆಗಿರುತ್ತೆ. US ಮಾರ್ಕೆಟ್ ಒಂದ್ಸಲ ನೋಡೋಣ ಏನು ಕಾಣಿಸ್ತಾ ಇದೆ ಇವತ್ತು ಅಂತ. ಇವಾಗ ನೀವು ನೋಡ್ತಾ ಇದ್ರೆ ಆಲ್ರೆಡಿ ಗೂಗಲು, ಮೈಕ್ರೋಸಾಫ್ಟು, ಎನ್ವಿಡಿಯಾ ಎಲ್ಲ IT ಕಂಪ್ನಿಗಳು ಇವತ್ತು ಕೂಡ ರೆಡ್ಡಲ್ಲೇ ಟ್ರೇಡ್ ಆಗ್ತಾ ಇರೋ ಥರದ್ದು ಕಾಣಿಸ್ತಾ ಇದೆ. ನೋಡೋಣ ಇದು ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇವತ್ತಿನ ಓವರಾಲ್ ಇದನ್ನು ನೋಡ್ಕೊಂಬರೋದಾದರೆ ನಿಫ್ಟಿಗೆ ಈ ಥರ ಪೊಸಿಷನ್ಗಳಿದೆ. ಈಗ 25,600ರಲ್ಲಿ ಅತಿ ಹೆಚ್ಚು ಓಪನ್ ಇಂಟ್ರೆಸ್ಟು ಬಿಲ್ಡಪ್ ಆಗಿದೆ ಇವತ್ತು. ಇದು ಮಂಗಳವಾರದ ಎಕ್ಸ್ಪೈರಿಗೆ. 25,500ರಲ್ಲೂ ಕೂಡ ದೊಡ್ಡ ಒಂದು ಪೊಸಿಷನ್ ಬಿಲ್ಡಪ್ ಆಗಿದೆ. ನೆನ್ನೆ ಅಷ್ಟೇ ಮಾತಾಡಿದ್ವಿ. ನೆನ್ನೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿ. ಯಾವಾಗ ಒಂದು ಟ್ರೆಂಡ್ ಬರುತ್ತೆ ಮಾರ್ಕೆಟ್ ಅನ್ನೋದನ್ನು OA ಮೂಲಕ ನಾವು ನೋಡ್ಬೋದು ಅನ್ನೋದನ್ನು ನೆನ್ನೆ ಮಾತಾಡ್ಕೊಂಡಿದ್ವಿ. ಯಾವಾಗ ಒನ್ ಸೈಡ್ ಡಾಮಿನೇಷನ್ ಇರುತ್ತೆ. ನೆನ್ನೆ ಅಟ್ಲೀಸ್ಟ್ ಇವತ್ತು 80 ಲಕ್ಷನಾದರೂ ಇಲ್ಲಿ 25,000ದಲ್ಲಿ ಬಿಲ್ಡಪ್ ಆಗಿದೆ. ನೆನ್ನೆ ಈ ಥರದ್ದು ಇರಲಿಲ್ಲ, ಎಲ್ಲ ಒಂದು ಸಣ್ಣ ಸಣ್ಣ ಲೈನ್ಗಳಿತ್ತು. ಆ ಥರ ಇದ್ದಾಗ ನಿಮಗೆ ನೆನ್ನೆ ಮಾತಾಡ್ಕೊಂಡಿದ್ವಿ. ಆ ಥರ ಒಂದು ದಿನ ಕ್ಲೋಸಿಂಗ್ ಆಗಿದೆ. ಒಂದು ಪೊಸಿಷನಲ್ಲಿ ಕ್ಲೋಸಿಂಗ್ ಮಾಡಿದ್ದಾರೆ ಬೇರ್ಸು ಅನ್ನೋ ಥರದ್ದು ಕಾಣಿಸ್ತಾ ಇತ್ತು. ಸೊ ಯೂಶಲಿ ಒಂದು ರೇಂಜ್ ಆಯಿತು ಅಂದರೆ ಮಾರ್ಕೆಟಲ್ಲಿ ಒಂದು ರೇಂಜ್ ಡೆವಲಪ್ ಆಗ್ತಾ ಇದೆ ಈ ಎಕ್ಸ್ಪೈರಿಗೆ ಅನ್ನೋ ಥರ ನಾವು ಮಾತಾಡ್ತಾ ಹೋಗ್ಬೋದು. ಬಟ್ ಯಾವಾಗ ಒಂದು ಸೈಡು ತೀರಾ ಡಾಮಿನೇಷನ್ ಇರುತ್ತೆ ಇನ್ನೊಂದು ಸೈಡ್ಗಿಂತ, ಆಗ ಮಾರ್ಕೆಟು ಒಂದು ಟ್ರೆಂಡ್ ಮಾಡೋ ಥರ ಇರುತ್ತೆ. ಈ ಕಡೆ ಇದ್ದರೆ ಅದು ಮೇಲ್ಗಡೆ ಆಗುತ್ತೆ, ಈ ಕಡೆ ಇದ್ದರೆ ಕೆಳಗಡೆ ಆಗಿರುತ್ತೆ. ಸೊ ಅದು ನೋಡ್ತಾ ಇದ್ವಿ. ಬಟ್ ನೆನ್ನೆಗಿಂತ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಇವತ್ತು ಸ್ವಲ್ಪ ಸಪೋರ್ಟ್ಗಳನ್ನ ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ. 25,300, 25,000 ಈ ಲೆವೆಲ್ಗಳಲ್ಲಿ. ನೋಡೋಣ ಮುಂದಿನ ವಾರ ಸೋಮವಾರ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಇದಕ್ಕೆ ಅಂತ. ಅದೇ ರೀತಿಯಾಗಿ ಓವರಾಲ್ ಇವತ್ತು ಹೀಟ್ ಮ್ಯಾಪು ನೋಡೋದೇ ಬೇಕಾಗಿಲ್ಲ. ಎಲ್ಲ ಸೆಕ್ಟರ್ಗಳು ಕೂಡ ರೆಡ್ ಆಗೇ ಇರುತ್ತೆ ಇವತ್ತು. ಮೆಟಲ್ ಇವತ್ತಿನ ಟಾಪ್ ಲೂಸರು, ಫಾರ್ಮಾ ಇದ್ದಿದ್ರಲ್ಲಿ ಕಮ್ಮಿ ಬಿದ್ದಿರೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಎಲ್ಲ ಸ್ಟಾಕ್ಗಳು ಆಲ್ಮೋಸ್ಟ್ 90% ಆಫ್ ದ ಮಾರ್ಕೆಟ್ ಇವತ್ತು ಒಂದು ಕರೆಕ್ಷನ್ ಆಯಿತು. ಡಿಫೆನ್ಸ್ ಸ್ಟಾಕ್ಗಳು, ಒಂದಿಷ್ಟು ಬ್ಯಾಂಕಿಂಗ್ ಸ್ಟಾಕ್ಗಳು, ಒಂದಿಷ್ಟು ಹೆಲ್ತ್ ಕೇರ್ ಸ್ಟಾಕ್ಗಳು ಬಿಟ್ಟರೆ ಇನ್ನೆಲ್ಲದೂ ಕೂಡ ನೆಗೆಟಿವ್ ಆಗಿತ್ತು. ಸೊ ಕ್ಲೈಂಟ್ ಸೆಂಟಿಮೆಂಟು ಅಂತ ನೋಡ್ತಾ ಬರೋಣ. FII ಕ್ಲೈಂಟ್ ಸೆಂಟಿಮೆಂಟ್ ನೋಡೋದಾದರೆ ಅದು ಯಾಕೆ ಈ ಥರ ಇರುತ್ತೆ ಅನ್ನೋದು ನನಗೆ ಅರ್ಥ ಆಗಲ್ಲ. ಈ ಥರ ಟೈಮಲ್ಲಿ ಕ್ಲೈಂಟ್ ಯಾಕೆ ಸ್ಟ್ರಾಂಗ್ ಬುಲ್ಲಿಶ್ ಆಗಿ ಉಳಿತಾರೆ ಅನ್ನೋದು ನಂಗೆ ಅರ್ಥನೇ ಆಗಿಲ್ಲ. ಇದು ಹೆಂಗೆ ಯೋಚನೆ ಮಾಡ್ತೀವಿ ರಿಟೇಲರ್ಸ್ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಬಟ್ ನಿಮ್ಗೆ ಗೊತ್ತಿದೆ, ಯಾವಾಗ ಒಬ್ಬರು ಒಂದು ಕಡೆ ಸ್ಟ್ರಾಂಗ್ ಇದ್ದು ಇನ್ನೊಬ್ಬರು ಇನ್ನೊಂದು ಕಡೆ ಇದ್ದರೆ ಅದಿಷ್ಟು ಇನ್ನೊಬ್ಬರು ಜೆಬಿಗೆ ಹೋಗುತ್ತೆ. ಝೀರೋ ಸಮ್ ಗೇಮ್ ಅನ್ನೋದು ಈ ಚಾರ್ಟ್ ನೋಡಿದಾಗೆಲ್ಲ ನಂಗೆ ನೆನಪಾಗ್ತಾ ಇರುತ್ತೆ. ಇಲ್ಲಿ ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇರೋದು ಕ್ಲೀನಾಗಿ ಕಾಣಿಸ್ತಾ ಹೋಗುತ್ತೆ ನೋಡಿ. ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಇದು ಸೆನ್ಸಿಬಲ್ ನಮಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ಇವತ್ತು ಇದನ್ನು ನೋಡ್ತಾ ಬರೋದಾದರೆ ನಂದು ಲೋಡ್ ಆಗಿಲ್ಲ. ಸೊ ಕ್ಯಾಶ್ ಮಾರ್ಕೆಟ್ ನೋಡ್ಕೊಂಡು ಬರೋದಾದರೆ 2 ದಿನದಿಂದ ನೋಡಿ ತಣ್ಣಗಿದೆ ಈ ವಾರ ಪೂರ್ತಿ ಅಂತ ನಾವು ಮಾತಾಡ್ತಾ ಇದ್ವಿ. ಏನಕ್ಕೋ ಕಾಯ್ದೋ ಥರ ಮೂಮೆಂಟ್ ಇತ್ತು. ಇವತ್ತು ಶುಕ್ರವಾರ DIಗಳು 5,500 ಕೋಟಿ ಪಂಪ್ ಮಾಡಿದ್ದಾರೆ. ಆದರೆ FIಗಳು 7,395 ಕೋಟಿ ಸೆಲ್ ಮಾಡಿಬಿಟ್ಟು ಹೋಗಿದ್ದಾರೆ. ಇಷ್ಟು ಏನು ಮೊನ್ನೆ ಎಲ್ಲ ಬೈ ಮಾಡಿದ್ರಲ್ಲ 69 ಕೋಟಿ, 944 ಕೋಟಿ, 108 ಕೋಟಿ ಲಾಸ್ಟ್ 5 ದಿನದಿಂದ ಬೈ ಮಾಡಿದ್ರು ನೋಡಿ. 6ನೇ ತಾರೀಕಿಂದ ಬೈ ಮಾಡಿದ್ರು ಕಂಟಿನ್ಯೂಸ್ ಆಗಿ. ಅಷ್ಟು 5 ದಿನದಿಂದ ಏನು ಬೈ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಒಂದೇ ದಿನದಲ್ಲಿ ಸೆಲ್ ಮಾಡಿಬಿಟ್ಟು ಹೊರಟೋಗಿದ್ದಾರೆ FIಗಳು. ಇದೇ ರೀತಿ FIಗಳು ಆಗ್ತಾ ಇರೋವಂಥದ್ದು. ಎಲ್ಲಿ ಆಪರ್ಚುನಿಟಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಿಮ್ಗೆ ಅನ್ಸ್ಬೋದು ಬರೀ ಇದು US ಇಂಡಿಯಾ ಮಾರ್ಕೆಟ್, ಹಾಗೇನಿಲ್ಲ. ಎಮರ್ಜಿಂಗ್ ಮಾರ್ಕೆಟ್ ಅಂದರೆ ಸುಮಾರಿದೆ. ಎಮರ್ಜಿಂಗ್ ಮಾರ್ಕೆಟಲ್ಲಿ ನಾನು ಡೇಟಾ ಬಂದಾಗ ನಿಮಗೆ ತಿಳಿಸೋದು ಮರ್ತೋಗಿದೆ. 4ನೇ ಸ್ಥಾನಕ್ಕೆ ಕುಸ್ತಿದ್ದೀವಿ ನಾವು. ನಮಗಿಂತ ಕೊರಿಯನ್ ಮಾರ್ಕೆಟ್ ಆಗಿರ್ಬೋದು, ಜಾಪನೀಸ್ ಮಾರ್ಕೆಟ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಅಟ್ರಾಕ್ಟಿವ್ ಆಗ್ತಾ ಇದೆ. ರಿಟರ್ನ್ಸು ಕೂಡ ಜಾಸ್ತಿ ಕೊಡ್ತಾ ಇದೆ. ಹಾಗಾಗಿ FIಗಳು ಅಲ್ಲಿ ಶಿಫ್ಟ್ ಆಗ್ತಾ ಇರ್ತಾರೆ. ಸೊ IPO ಬಗ್ಗೆ ಈಗ ಮಾತಾಡ್ದಲ್ಲೇ ಇರೋದು ಸೂಕ್ತ ಅಂತ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್. ಯಾವುದೋ ಪ್ರತಿಯೊಂದೂ ನಾವು ಯೋಚನೆ ಮಾಡಬೇಕು. ಈಗಲೇ ಇದನ್ನು ದೊಡ್ಡ ಕರೆಕ್ಷನ್ ಅಂತ ಅನ್ಕೊಳೋದಾದರೆ ನಾವು ಆಲ್ ಟೈಮ್ ಹೈಯಿಂದ ಏನು 1,000 ಪಾಯಿಂಟ್ಗಳು ಕೂಡ ಕೆಳಗಡೆ ಬಂದಿಲ್ಲ. 26,300 ಆಲ್ ಟೈಮ್ ಹೈ, 25,300ಕ್ಕೂ ಕೂಡ ನಾವು ಇನ್ನೂ ಬಂದಿಲ್ಲ. ಹಾಗಾಗಿ ಈಗಲೇ ನಾವು ಇದು ಮಾರ್ಕೆಟು ಇಲ್ಲೇ ಬಾಟಮ್ ಆಯಿತು ಮತ್ತೊಂದಾಯಿತು ಅಂತ ನೋಡುವಂಥ ಅವಶ್ಯಕತೆ ಬೇಕಾಗಿಲ್ಲ. ಜೊತೆಗೆ ಯಾವುದೇ ಒಂದು ಸೆಕ್ಟರ್ ಆಗಲಿ ಅದು ಜೋರಾಗಿ ಹಿಂಗೆ ಬೀಳ್ತಾ ಇರುತ್ತಲ್ಲ, ಆವಾಗ ಕೈ ಹಿಡಿಯೋಕೆ ಹೋಗ್ಬಾರ್ದು. ಅದು ಬಂದು ಒಂದ್ಸಲ ಎಲ್ಲೋ ಒಂದು ಮುಟ್ಬಿಟ್ಟು ಹಿಂಗೆ ನಿಂತ್ಕೊಳತ್ತೆ ಒಂದು ಸ್ವಲ್ಪ ಹೊತ್ತು. ಇವತ್ತು ನಿಂತ್ಕೊಳೋ ಥರ ಅನಿಸಿದೆ, ಆದರೆ ಒಂದು ದಿನದ ಕನ್ಫರ್ಮೇಷನ್ ಸಾಕಾಗಲ್ಲ ITನಲ್ಲಿ. ಯಾಕಂದರೆ ಒಂದು ಸ್ವಲ್ಪ ರಿಕವರಿ ಬಂದಿದೆ, ಆದರೆ ದಿನನ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ ಅಲ್ವಾ. ಒಂದು ಬಾಟಮ್ ಸೆಟ್ಲಿಂಗ್ ಆಗಲಿ, ಒಂದು ಪ್ರೈಸ್ ಆ್ಯಕ್ಷನ್ಗೆ ಬೆಲೆ ಕೊಡುತ್ತೆ. TCSಲ್ಲಿ 2021ರ ನೀವು ಚಾರ್ಟನ್ನು ನೋಡಿದ್ರೆ ಒಂದು ಗ್ಯಾಪ್ ಸಿಗುತ್ತೆ ನಿಮಗೆ ವೀಕ್ಲಿ ಕ್ಯಾಂಡಲ್ಲಿ. ಆ ಗ್ಯಾಪ್
ಏನಿತ್ತು ಅದೇ ಝೋನಲ್ಲಿ ಇವತ್ತು ಏನು ಮಾಡ್ಕೊಂಡಿದೆ, ಒಂದು ಸಪೋರ್ಟ್ನ ತೊಗೊಂಡಿದೆ. ಸೊ ಕೆಲವೊಂದು ಹಿಸ್ಟಾರಿಕಲ್ ಡೇಟಾ ತೊಗೊಂಡು ಮಾತಾಡ್ಬೋದು, ಕೆಲವರು ಚಾರ್ಟ್ ಸ್ಪೆಸಿಫಿಕ್ ಆಗಿ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೂಡ ಕೇಳಿದಿರಾ, ಸಾಧ್ಯವಾದರೆ ಅದನ್ನ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಬಟ್ ಪ್ರೈಸ್ ಆ್ಯಕ್ಷನ್ಗೆ ಬೆಲೆ ಕೊಡಬೇಕು, ಹಾಗಾದರೆ ಅವಸರದಲ್ಲಿ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಎಲ್ಲ ಸೆಕ್ಟರ್ಗಳನ್ನು ಯಾವ ರೀತಿಯಾಗಿ ಸೆಕ್ಟರ್ ರೊಟೇಷನ್ ಆಗುತ್ತೆ ಅಂತ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗಿ. ಒಂದೇ ಸಲಕ್ಕೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಿಂತ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ 26,000 ಮಾರ್ಕೆಟ್ ಹತ್ತತ್ರ ಬಂದಿದೆ ಅಂತಂದಾಗ ಸುಮಾರು ಜನ ಕೇಳಿದ್ರಿ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಏನು ಅಂತ. ನಾನು ಸುಮಾರು ಜನಕ್ಕೆ ಏನೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಈಗ ನಾನು ಯಾವುದನ್ನು ಇಂದಿದ್ರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅದರ ಬಗ್ಗೆ ಪರ್ಸ್ನಲ್ ಸರ್ಕಲಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಆ ಥರ ಆಗುತ್ತೆ ಅಂದರೆ, ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಈ ಸಲ 30,000ಕ್ಕೆ ಹೋಗುತ್ತೆ, 35,000ಕ್ಕೆ ಹೋಗುತ್ತೆ, ಈ ಥರ ಎಲ್ಲ ಫುಲ್ ನ್ಯೂಸ್ ಬಂದಾಗ ಆಲ್ ಟೈಮ್ ಹೈಯಲ್ಲೇ ಆ ಥರ ನ್ಯೂಸ್ಗಳು ಹರಿದಾಡೋಂಥದ್ದು. ಅವಾಗ ಏನಾಗ್ತಾ ಹೋಗುತ್ತೆ, ಜನ ಪೀಕಲ್ಲಿ ಬಂದು ಬೈ ಮಾಡಿ ರಿಟೇಲರ್ಸ್ಗಳು ಟ್ರ್ಯಾಪ್ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ನ್ಯೂಸ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದು ನೆಗೆಟಿವ್ ಸೈಡಲ್ಲಾಗಿರಲಿ, ಅಪ್ ಸೈಡಲ್ಲಾದರೂ ಆಗಿರಲಿ, ನಮಗೆ ಯಾವಾಗ ವ್ಯಾಲ್ಯೂ ಕಾಣಿಸ್ತಾ ಇದೆ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ, ಆಗ ನಾವು ಬೈ ಮಾಡ್ತಾ ಹೋಗಬೇಕು. ಹಾಗಂತ ಬಿದ್ದಿದ್ದೆಲ್ಲ ಒಂದು 20% ಕರೆಕ್ಷನ್ ಆಗಿದೆ ಅದೆಲ್ಲದರಲ್ಲೂ ವ್ಯಾಲ್ಯೂ ಬೈಂಗ್ ಅನ್ನೋಕ್ಕಾಗತ್ತಾ? ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಅದಕ್ಕೆ ನಾನು ಟ್ರೇಡ್ ಟೂಲ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಚಾನಲಲ್ಲಿ, ದಯವಿಟ್ಟು ಗಮನಿಸಿ ಅದನ್ನ. ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ 2 ಪ್ಲೇಲಿಸ್ಟ್ನ ನೀವು ನೋಡೋದಾದರೆ ಏನು ಮಾತಾಡ್ಕೊಳ್ತೀವಿ, ಯಾವುದಾದ್ರು ಒಂದು ಸೆಕ್ಟರು 200 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್, ನಿಮ್ಮ ಚಾರ್ಟಲ್ಲಿ 200 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಬರುತ್ತೆ. ಮೂವಿಂಗ್ ಆವರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ ಟ್ರೇಡ್ ಟೂಲ್ಸಲ್ಲಿ. ಆ 200 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ಗಿಂತ ಅಲ್ಲಿ ಸಪೋರ್ಟ್ ತೊಗೋಬೇಕು, ಯಾವುದೇ ಒಂದು ಸೆಕ್ಟರ್ ಆಗಲಿ, ಒಂದು ಇನ್ಸ್ಟ್ರೂಮೆಂಟ್ ಆಗಲಿ. ಅದನ್ನು ಕೂಡ ಬ್ರೀಚ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ, ಇಲ್ಲಿ ಲಾಂಗ್ ಟರ್ಮಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನಾವು ಅನ್ಕೋಬೋದು. ಸುಲಭದ ದಾರಿ ಒನ್ ವೇನಲ್ಲಿ ನಾವು ನೋಡೋದಾದರೆ ಯಾವ ರೀತಿಯಾಗಿ ಇಲ್ಲಿ ಒಂದು ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಇದೆಯಾ ಅಥವಾ ವ್ಯಾಲ್ಯೂ ಬೈ ಲೆವೆಲ್ಗಿಂತ ಮೀರಿ ಇದು ಕೈ ತಪ್ಪಿ ಹೋಗಿದೆಯಾ ಅಂತ ನೋಡೋಕ್ಕೆ 200 ಡೇ ಎಕ್ಸ್ಪೆನ್ಷನ್ ಮೂವಿಂಗ್ ಆವರೇಜು ತುಂಬ ಒಳ್ಳೆ ಮಾನದಂಡ. ಅದನ್ನ ಮೂವಿಂಗ್ ಆವರೇಜ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.